ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಮುಂದಿನ ವಾರ ಈ ಒಂದು ಘಟನೆ ನಡೆಯುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಪ್ರಬಲವಾಗಿರುವಂತಹ ಒಂದು ಎನರ್ಜಿ ಶಿಫ್ಟ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಒಂದು ಹೆಜ್ಜೆ ಇಡಬೇಕಾ ಅಥವಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ರೆ ನಿಮ್ಮ ಇಂಟ್ಯೂಷನನ್ನು ಇಲ್ಲಿ ನಂಬಿ ಮುಂದೆ ಹೋಗ್ಬೋದು. ಮನಸ್ಸು ಭಯ ಪಡ್ತಾನೆ ಇರುತ್ತೆ, ಹೌದಲ್ವಾ? ಖಂಡಿತವಾಗ್ಲೂ ನಿಮಗೆ ಒಂದು ಆಂಜನೇಯನ ರಕ್ಷಣೆ ಇದೆಯಾ ಇಲ್ವಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು. ಹನುಮಂತ ಅವರು ನಿಮ್ಮನ್ನು ಕಂಫರ್ಟ್ ಝೋನಿಂದ ಹೊರಗಡೆ ಕರ್ಕೊಂಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಹಳೆಯ ಒಂದು ಕಾರ್ಮಿಕ್ ಸೈಕಲ್ ಏನಿದೆ ಈಗ ಮುಕ್ತಾಯ ಆಗುವಂಥ ಸಮಯ ಬಂದಿದೆಯಾ ಇಲ್ವಾ? ಮುಂದಿನ ವಾರ ನಿಮ್ಮ ಕಣ್ಣೆದುರಿಗೆ ಒಂದು ಅವಕಾಶ ಬರಬಹುದಾ ಅಥವಾ ಜವಾಬ್ದಾರಿ ಅನ್ನೋದು ಬರಬಹುದಾ? ರಿಸ್ಕ್ ಏನಾದರೂ ಇದೆಯಾ? ಧೈರ್ಯವಾಗಿ ಒಪ್ಕೊಳ್ಬೋದಾ? ಈ ಥರದ್ದೆಲ್ಲ ಒಂದು ಯೋಚನೆಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಈ ಒಂದು ರೀಡಿಂಗನ್ನು ಮಿಸ್ ಮಾಡದೆ ನೋಡಿ. ಒಂದು ಸ್ಪಷ್ಟವಾದ ಮುನ್ಸೂಚನೆ ಇಲ್ಲಿ ನಾವು ಪಡಿಬೋದಾಗಿರುತ್ತೆ. ಮುಂದಿನ ವಾರಕ್ಕಾಗಿರ್ಬೋದು ಅಥವಾ ಈ ಒಂದು ತಿಂಗಳಲ್ಲಿ ಈ ಒಂದು ಘಟನೆಗಳು ನಡೆಯುವಂಥ ಒಂದು ಸಾಧ್ಯತೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ವಾರ ಏನಿದೆ ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಕೂಡ ಬದಲಾವಣೆ ಆಗಬಹುದು. ಒಂದು ಸ್ಪಷ್ಟವಾದ ಸೂಚನೆ ನಿಮಗೆ ಸಿಗ್ತಾ ಇರುವಂಥದ್ದನ್ನು ನೋಡಿದ್ರೆ ಆಂಜನೇಯನ ಒಂದು ದೇವಸ್ಥಾನದ ಒಂದು ಗಂಟೆಯ ಒಂದು ಶಬ್ದ ನಿಮಗೆ ಅನಿರೀಕ್ಷಿತವಾಗಿ ಕೇಳಿಸಬಹುದು. ಅಥವಾ ಒಂದು ಮಂಗನ ದರ್ಶನ ಆದರೆ ಕೂಡ ಅಲ್ಲಿ ಸಾಕ್ಷಾತ್ ಬಜರಂಗ ಬಲಿ ಅವರು ನಿಮಗೆ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೀವು ತಿಳಿಬೋದಾಗಿರುತ್ತೆ. ಈ ಒಂದು ಹೊಸ ಎನರ್ಜಿಗೆ ನೀವು ರೆಡಿಯಾಗಿದ್ದೀರಾ ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಎನರ್ಜಿಯನ್ನು ಪಡಿಬೇಕು ಅನ್ನೋದಾದರೆ ಹನುಮತೆ ನಮಃ, ಓಂ ಹನುಮತೆ ನಮಃ ಅನ್ನೋ ಒಂದು ಮಂತ್ರವನ್ನು ಟೈಪ್ ಮಾಡಬಹುದು. ಇಲ್ಲಿ ಕಾಣ್ತಾ ಇರುವಂತಹ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಏನಿದೆ ನಿಮ್ಮ ಜೀವನದಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಕ್ಕೆ, ನಿಮ್ಮ ಜೀವನದಲ್ಲಿರುವಂಥ ಬಹಳಷ್ಟು ಸಮಸ್ಯೆಗಳಿಗೆ ಇದನ್ನು ಪರಿಹಾರವಾಗಿ ನೀವು ಉಪಯೋಗ ಮಾಡಬಹುದು. ಅಷ್ಟೇ ಅಲ್ಲದೆ ನಿಮಗೆ ಒಂದು ಜೀವನದಲ್ಲಿ ಏಳಿಗೆ ಬೇಕು, ಬಿಸ್ನೆಸ್ ಮಾಡ್ತಿದ್ದೀರಾ, ಓದ್ತಾ ಇದ್ದೀರಾ ಅಥವಾ ಜಾಬಲ್ಲಿ ಯಾವುದೇ ಒಂದು ಪ್ರಮೋಷನ್ ಸಿಗ್ತಾ ಇಲ್ಲ, ಮುಂದುವರಿತಾ ಇಲ್ಲ, ಸ್ಟಕ್ ಆಗಿದೆ, ಸ್ಟ್ಯಾಗ್ನೆಂಟ್ ಎನರ್ಜಿ ಅನ್ನೋದು ಇದೆ ಅನ್ನೋದಾದರೆ ಈ ಒಂದು ಕ್ರಿಸ್ಟಲ್ಗಳನ್ನು ಖಂಡಿತ ನೀವು ಉಪಯೋಗ ಮಾಡಬಹುದು. ಇದರಲ್ಲಿ ನಿಮ್ಮ ರಕ್ಷಣೆಗಾಗಿ ಮತ್ತು ಯಾವೆಲ್ಲ ಒಂದು ಬ್ಲಾಕೇಜಸ್ ಇದೆ ನಿಮ್ಮ 7 ಚಕ್ರದಲ್ಲಿ ಬ್ಲಾಕೇಜಸನ್ನು ರಿಮೂವ್ ಮಾಡೋದಕ್ಕೆ ಕೂಡ ಇದರಲ್ಲಿ ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಇದನ್ನು ಮಾಡ್ಕೋಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಜಡ್ಜ್ಮೆಂಟ್ ಕಾರ್ಡ್ ಆಗಿದೆ. ಮತ್ತು ಹನುಮಂತನಿಂದ ಸಿಗ್ತಾ ಇರುವಂಥದ್ದು ದ ಬರ್ನಿಂಗ್ ಡೇಲ್. ಅಂದರೆ ಇಲ್ಲಿ ಮೊದಲನೇದಾಗಿ ಜಡ್ಜ್ಮೆಂಟ್ ಕಾರ್ಡನ್ನು ನೋಡೋಣ. ಜಾಂಬವಂತ ಅವರು ಹನುಮಂತನಿಗೆ ಅವನ ನಿಜವಾದ ಶಕ್ತಿನ ನೆನಪು ಮಾಡಿದ್ರಂತೆ. ಅದೇ ರೀತಿ ಬಜರಂಗ ಬಲಿ ಈಗ ನಿಮಗೆ ನಿಮ್ಮ ಶಕ್ತಿ ಏನು ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ನೋಡ್ತಾ ಇದ್ದಾರೆ. ಇದು ಯೂನಿವರ್ಸ್ ಕೊಡ್ತಾ ಇರೋ ಒಂದು ವೇಕಪ್ ಕಾಲ್ ರೀತಿ ಕೂಡ ನೀವು ಅನ್ಕೋಬೋದು. ಇಷ್ಟು ದಿನ ನೀವು ನಿಮ್ಮ ಒಂದು ಸಾಮರ್ಥ್ಯ ಏನಿದೆ ಅದನ್ನು ಕಡಿಮೆ ಅಂತ ಅಂದ್ಕೊಂಡಿದ್ರಿ ಅಲ್ವಾ? ಅಥವಾ ಬೇರೆಯವ್ರಿಗಾಗಿ ನಿಮ್ಮ ಆಸೆಗಳನ್ನು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಅನ್ಯಾಯಗಳಿಗೆ ಈಗ ನ್ಯಾಯ ಸಿಗುವಂಥ ಸಮಯ ಬಂದಿದೆ. ಮುಂದಿನ ವಾರ ನಿಮಗೆ ಒಂದು ದೊಡ್ಡದಾಗಿರುವಂಥ ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ. ಯಾರು ನಿಮ್ಮ ಪರವಾಗಿದ್ದಾರೆ, ಯಾರು ನಿಮ್ಮ ವಿರೋಧವಾಗಿದ್ದಾರೆ, ಅಷ್ಟೇ ಅಲ್ಲದೆ ಸತ್ಯ ಏನು ಅನ್ನೋದು ಕೂಡ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಅದ್ರ ಜೊತೆಯಲ್ಲಿರುವಂಥ ಒಂದು ಹನುಮಂತನ ಇಲ್ಲಿ ಉರಿಯುವ ಬಾಲ ಏನು ಕಾಣ್ತಾ ಇದೆ ಅಲ್ವಾ? ಅಂದರೆ ಲಂಕಾ ದಹನದ ಎನರ್ಜಿ. ಇದರ ಅರ್ಥ ಬಹಳ ಸ್ಪಷ್ಟವಾಗಿ ಸಿಗ್ತಾ ಇರುವಂಥದ್ದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿರುವಂಥ ಒಂದು ಟಾಕ್ಸಿಕ್ ಜನ ಏನಿದ್ದಾರೆ ಅಥವಾ ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲ ಅದು ಕೂಡ ನಿಮ್ಮಿಂದ ದೂರ ಆಗ್ತಾ ಇದೆ. ಕೆಟ್ಟ ದೃಷ್ಟಿಯನ್ನು ಆಂಜನೇಯ ಅವರಿಲ್ಲಿ ಸುಟ್ಟು ಭಸ್ಮ ಮಾಡ್ತಾ ಇದ್ದಾರೆ. ಹಳೆ ನೋವಾಗಿರ್ಬೋದು, ಹಳೆ ಮೈಂಡ್ಸೆಟ್ ಎಲ್ಲ ಅದನ್ನು ಕೂಡ ಬೆಂಕಿಗೆ ಆಹುತಿ ಕೊಡುವಂಥ ಸಮಯ ಈಗ ಬಂದಿದೆ. ನಿಮ್ಮ ದಾರಿಲಿರುವಂಥ ಒಂದು ಆಬ್ಸ್ಟಿಕಲ್ಸ್ ಎಲ್ಲ ನಿವಾರಣೆ ಆಗಿ ಒಂದು ಹೊಸ ದಾರಿ ಅನ್ನೋದು ಓಪನ್ ಆಗ್ತಾ ಇದೆ. ಮುಂದಿನ ವಾರ ನಿಮ್ಮ ಕಣ್ಣೆದುರಿಗೆ ಬರುವಂಥ ಹೊಸ ಅವಕಾಶ ಅಥವಾ ಹೊಸ ಒಂದು ಜವಾಬ್ದಾರಿ ಏನಿದೆ ಸ್ವಲ್ಪ ರಿಸ್ಕ್ ಅಂತ ಅನಿಸಿದ್ರೂ ಕೂಡ ನೀವು ಧೈರ್ಯವಾಗಿ ಒಪ್ಕೋಬಹುದು. ಅದೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಬದಲಾಗುತ್ತೆ. ಈ ಬದಲಾವಣೆನ ಪಾಸಿಟಿವ್ ಆಗಿ ನೀವು ಸ್ವೀಕಾರ ಮಾಡಬೇಕು ಅನ್ನೋದಾದರೆ ಈ ಒಂದು ಸಣ್ಣ ಪರಿಹಾರವನ್ನು ನೀವು ಮಾಡಬಹುದು. ಮಂಗಳವಾರ ಅಥವಾ ಶನಿವಾರ ಕೆಂಪು ಬಣ್ಣದ ಹೂವಿನ ಒಂದು ಪೂಜೆಯನ್ನು ಆಂಜನೇಯನಿಗೆ ಅರ್ಚನೆ ಮಾಡಿಸಬಹುದು. ಪ್ರತಿದಿನ ಸಂಜೆ ಮನೆಯಲ್ಲಿ ಮರಿದೆ ಕರ್ಪೂರದ ಆರತಿಯನ್ನು ಬೆಳಗಬಹುದು. ಇದು ಕೂಡ ನಮ್ಮ ಮನೇಲಿರುವಂಥ ಒಂದು ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ.
ಈ ಒಂದು ಪಾಸಿಟಿವ್ ಎನರ್ಜಿನ, ಹೊಸ ಎನರ್ಜಿನ ನೀವು ರಿಸೀವ್ ಮಾಡ್ಕೋಬೇಕು ಅನ್ನೋದಾದರೆ ಕಮೆಂಟ್ನಲ್ಲಿ ನಾನು ಸಿದ್ಧ ಅಥವಾ ಓಂ ಹನುಮತೆ ನಮಃ ಅಂತ ನೀವು ಬರೀಬಹುದು. ನಿಮಗೆ ಹಣಕಾಸಿನ ತೊಂದರೆಗಳಿದೆ ಅನ್ನೋದಾದರೆ ಅದು ಒಂದು ಮನಿ ಬ್ಲಾಕೇಜಸ್ ಆಗಿರುತ್ತೆ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಹಣದ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ಬೋದು, ಹಣ ಅವಶ್ಯಕತೆ ಇಲ್ಲ ಈ ರೀತಿ ಎಲ್ಲ. ಆದ್ದರಿಂದ ನಮ್ಮ ಒಂದು ಚಕ್ರ ಒಂದು ಬ್ಲಾಕ್ ಆಗಿರುತ್ತೆ. ಬ್ಲಾಕ್ ಆಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಮನಿ ಬ್ಲಾಕೇಜಸ್ ಅನ್ನೋದು ಬರುತ್ತೆ. ಬರಬೇಕಾಗಿರೋ ಹಣ ಏನಿದೆ ಅದೆಲ್ಲ ನಿಂತು ಹೋಗುತ್ತೆ. ಮತ್ತು ಯಾವುದೇ ಒಂದು ಹೊಸ ಸೋರ್ಸ್ ಅನ್ನೋದು, ಇನ್ಕಮ್ ಸೋರ್ಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಬರದೇ ಹೋಗುತ್ತೆ. ಮತ್ತು ಒಂದು ಸಾಲದ ಸಮಸ್ಯೆಗೆ ಕೂಡ ನೀವು ಸಿಗಾಕೊಳ್ತೀರಾ. ಯಾವುದೇ ಕೊಟ್ಟಿರೋ ದುಡ್ಡು ಕೂಡ ವಾಪಸ್ ಬರೋದಿಲ್ಲ. ಈ ರೀತಿ ಸಮಸ್ಯೆಗಳೆಲ್ಲ ಹಣಕಾಸಿಗೆ ಸಂಬಂಧಪಟ್ಟದ್ದು ಏನಿರುತ್ತಲ್ಲ, ಈ ಕ್ರಿಸ್ಟಲನ್ನು ಉಪಯೋಗ ಮಾಡೋದ್ರಿಂದ ಅದೆಲ್ಲದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇದನ್ನು ಉಪಯೋಗ ಮಾಡಿ ನೋಡಬಹುದು. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಮುಂದಿನ ವಾರ ಹೇಗಿದೆ ಅಂತ ನೋಡೋಣ. ಕಿಂಗ್ ಆಫ್ ಪೆಂಟಿಕಲ್ಸ್ ಅಂದರೆ ನೀವು ಈಗ ಧೈರ್ಯವಾಗಿ ಹೆಜ್ಜೆ ಇಟ್ಟರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ. ಈ ಕಾರ್ಡ್ ಹೇಳೋ ಹಾಗೆ ಸಂಪೂರ್ಣವಾಗಿ ಒಂದು ಆರ್ಥಿಕ ಭದ್ರತೆ ಅನ್ನೋದು ಸಿಗ್ತಾ ಇದೆ. ಅದೃಷ್ಟ, ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಒಂದು ಒಳ್ಳೆಯ ಪೊಸಿಷನ್ ಅನ್ನೋದು ನಿಮಗೆ ಸಿಗ್ತಾ ಇರುವಂಥದ್ದು. ಬಹಳ ದಿನಗಳಿಂದ ನೀವು ಅಂದ್ಕೊಂಡಿದ್ದಂಥ ಪ್ರಾಪರ್ಟಿ ವಿಚಾರ ಆಗಿರ್ಬೋದು, ಬಿಸ್ನೆಸ್ ಪ್ರಾಜೆಕ್ಟ್ ವಿಷಯ ಆಗಿರ್ಬೋದು, ಹಣಕಾಸಿನ ಸಮಸ್ಯೆಗಳು ಮುಂದಿನ ವಾರದಲ್ಲಿ ಬಗೆಹರಿಯುವಂಥ ಒಂದು ಲಕ್ಷಣ ಇಲ್ಲಿ ಕಾಣ್ತಾ ಇದೆ. ಒಂದು ಸಲ ನೀವು ಧೈರ್ಯ ಮಾಡಿ ಈ ನಿರ್ಧಾರನ ತಗೊಂಡ್ರೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲೋದ್ರ ಜೊತೆಗೆ ಒಂದು ಸೊಸೈಟಿನಲ್ಲಿ ಒಂದು ಒಳ್ಳೆಯ ಮರ್ಯಾದೆ, ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ. ಅದ್ರ ಜೊತೆಲಿ ನಮಗೆ ಕಾಣ್ತಾ ಇರುವಂಥದ್ದು ದ ಗ್ರೇಟ್ ಲೀಪ್. ಅಂದರೆ ಹನುಮಂತ ಅವರು ಸಮುದ್ರವನ್ನು ಹಾರ್ತಾ ಇರುವಂಥ ದೃಶ್ಯ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಈಗ ಒಂದು ದೊಡ್ಡ ಒಂದು ಜಂಪ್ ಆಗುವಂತಹ ಸಮಯ ಬಂದಿದೆ. ಶ್ರೀರಾಮನ ಒಂದು ನಾಮಸ್ಮರಣೆ ಮಾಡೋದ್ರಿಂದ ಹನುಮಂತ ಹೇಗೆ ಈ ಒಂದು ಸಮುದ್ರವನ್ನು ಯೋಚನೆನೇ ಮಾಡದೆ, ಕಷ್ಟನೇ ಇಲ್ಲದೆ ದಾಟಿದ್ರು, ಅದೇ ರೀತಿ ನೀವು ಕೂಡ ನಿಮ್ಮ ಭಯ, ಹಿಂಜರಿಕೆನ ಬಿಟ್ಟು ಈ ಒಂದು ದೊಡ್ಡ ಹೆಜ್ಜೆನ ಇಡಬೇಕಾಗಿದೆ. ಇದುವರೆಗೂ ನೀವು ಬಹಳ ಸೇಫ್ ಗೇಮ್ ಆಡಿದ್ದೀರಾ, ಅಂದರೆ ಒಂದು ಕಂಫರ್ಟ್ ಝೋನಲ್ಲೇ ಉಳ್ಕೊಂಡಿದ್ದೀರಾ. ಈಗ ಅದರಿಂದ ಹೊರಗಡೆ ಬರುವಂಥ ಸಮಯ ಬಂದಿದೆ. ಆದರೆ ಈಗ ನಿಮ್ಮ ಮಿತಿಯನ್ನು ಮೀರಿ ಬೆಳೆಯುವಂಥ ಸಮಯ. ನಿಮ್ಮ ಗುರಿಯತ್ತ ಆ ನಂಬಿಕೆಯ ಒಂದು ಲೀಪ್ ಅನ್ನೋದನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು. ಈ ಒಂದು ಅದ್ಭುತವಾಗಿರುವಂತಹ ಕಾರ್ಡನ್ನು, ಒಂದು ಎನರ್ಜಿನ ನೀವು ಆಕರ್ಷಣೆ ಮಾಡಬೇಕು ಅಂದ್ಕೊಂಡ್ರೆ ಈ ಒಂದು ಪರಿಹಾರವನ್ನು ಮಾಡ್ಬೋದು. ಮಂಗಳವಾರ ಅಥವಾ ಶನಿವಾರ ಆಂಜನೇಯ ಸ್ವಾಮಿಗೆ 11 ಅಥವಾ 21 ವೀಳ್ಯದೆಲೆಯ ಹಾರವನ್ನು ಹಾಕಿ ಪೂಜೆನ ಮಾಡಿಸ್ಬೋದು. ಅಥವಾ ನೀವು ಕೆಲಸ ಮಾಡುವಂಥ, ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಹನುಮಾನ್ ಚಾಲೀಸನ್ನು ಪಠಣೆ ಮಾಡೋದು ಕೂಡ ನಿಮ್ಮ ಒಂದು ಏನಿದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಏನೋ ಒಂದು ರೀತಿ ಸುಸ್ತಾಗ್ತಾ ಇದೆ, ಯಾವ ಕೆಲಸ ಮಾಡೋದಕ್ಕೂ ಮನಸ್ಸೇ ಬರ್ತಿಲ್ಲ, ಮನೇಲಿ ಒಂದು ಶಾಂತಿ ನೆಮ್ಮದಿನೇ ಇಲ್ಲ, ಏನಾಗಿದೆ ಅಂತಲೇ ಅರ್ಥ ಆಗ್ತಿಲ್ಲ, ಎಲ್ಲ ಕಡೆ ತೋರಿಸಿದ್ದಾಯಿತು, ಯಾವ ಹಾಸ್ಪಿಟಲ್ಗೆ ಹೋದರೂ ಏನು ಸಮಸ್ಯೆ ಅನ್ನೋದು ಗೊತ್ತಾಗ್ತಿಲ್ಲ, ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ, ಪದೇ ಪದೇ ಮನೇಲಿ ಜಗಳ ಆಗ್ತಿದೆ, ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಇದೊಂದು ದೃಷ್ಟಿದೋಷ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಯಲ್ಲಿ ಇರಬಹುದು. ಹಾಗಾಗಿ ಈ ರೀತಿ ಎಲ್ಲ ಸಮಸ್ಯೆಗಳು ಬರುತ್ತೆ. ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಆ ಒಂದು ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡೋದಕ್ಕೆ, ದೂರ ಮಾಡೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಅದು ಯಾವುದೇ ರೀತಿ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ದೂರ ಮಾಡಬಹುದು. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಯಾವ ರೀತಿ ಒಂದು ಬದಲಾವಣೆ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ನೋಡ್ತಾ ಇದ್ದೀವಿ ಅನ್ನೋದಾದರೆ, ಈ 2 ಕಾರ್ಡನ್ನು ನೋಡೋದಾದರೆ ಸ್ವಲ್ಪ ಎನರ್ಜಿ ಅನ್ನೋದು ಹೆವಿಯಾಗಿ ಕಾಣ್ತಾ ಇರುವಂಥದ್ದು. 5 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ, ಒಂಟಿಯಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀವಿ. ಯಾರು ನನ್ನ ಜೊತೆ ಇಲ್ಲ, ನನಗೆ ದಾರಿನೇ ಕಾಣ್ತಾ ಇಲ್ಲ, ಒಂದು ಎಂಟಿನೆಸ್ ಅನ್ನೋದು ನಿಮಗೆ ಕಾಡ್ತಾ ಇರ್ಬೋದು. ಒಂದೇ ರೀತಿಯಲ್ಲಿ ಅಂದರೆ ಕತ್ಲೆಯಲ್ಲಿ ಸಿಲುಕೊಂಡಿರೋ ರೀತಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಇದರ ಜೊತೆಯಲ್ಲಿ ನೀವು ಧೈರ್ಯವನ್ನು ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಇದ್ರ ಜೊತೆ ಬಂದಿರುವಂಥ ಕಾರ್ಡ್ ಏನಿದೆ ಅದು ಸಾಕ್ಷಾತ್ ಪಂಚಮುಖಿ ಹನುಮಾನ್ ಅವರು. ಅಂದರೆ ರಾವಣನನ್ನು ಸಂಹರಿಸಿ ರಾಮ ಲಕ್ಷ್ಮಣರನ್ನು ಪಾತಾಳದಿಂದ ರಕ್ಷಣೆ ಮಾಡಿರುವಂಥ ಆಂಜನೇಯ ಸ್ವಾಮಿ ಈ ಉಗ್ರವಾಗಿರುವಂಥ ಒಂದು ಶಕ್ತಿಶಾಲಿ ರೂಪವನ್ನು ತಾಳಿದ್ರಂತೆ. ಅದೇ ರೀತಿ ನೀವು ಕೂಡ ಪ್ರಸ್ತುತ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ, ತುಂಬ ಪಾತಾಳಕ್ಕೆ ಹೋಗಿದ್ದೀನಿ, ಅಂಥ ಕಷ್ಟದಲ್ಲಿದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಇಲ್ಲಿ ಪಂಚಮುಖಿ ಹನುಮಂತ ಅವರು
ನಿಮ್ಮನ್ನು ಅಲ್ಲಿಂದ ಮೇಲೆತ್ತೋದಕ್ಕೆ ಬರ್ತಾ ಇದ್ದಾರೆ. ಈ 5 ಮುಖಗಳು ಕೂಡ 5 ದಿಕ್ಕುಗಳಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಅಂತ ನೀವು ತಿಳಿಬಹುದು. ನಿಮ್ಮ ಮೇಲಿರುವಂಥ ಸಾಲದ ಬಾಧೆ ಆಗಿರ್ಬೋದು, ಶತ್ರುಗಳ ಕಾಟ ಅಥವಾ ಯಾವುದೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ವಾ, ಇಲ್ಲ ಅಂದರೆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದಿದೆ, ಅದೆಲ್ಲದನ್ನು ಕೂಡ ಬೇರ್ ಸಮೇತ ಕಿತ್ತಾಕುವಂಥ ಒಂದು ಸಮಯ ಈಗ ಬಂದಿದೆ. ಈ ಕತ್ಲೆಯಿಂದ ನೀವು ತುಂಬ ಬೇಗ ಹೊರಗಡೆ ಬರ್ತಾ ಇದ್ದೀರಾ. ಇನ್ನೂ ಬೇಗ ಹೊರಗಡೆ ಬರಬೇಕು, ಆಂಜನೇಯನ ಒಂದು ಶಕ್ತಿಶಾಲಿಯಾಗಿರುವಂತಹ ಎನರ್ಜಿ ನಿಮಗೆ ಸಿಗಬೇಕು ಅನ್ನೋದಾದರೆ, ಅವರ ರಕ್ಷಣೆ ಪಡಿಬೇಕು ಅನ್ನೋದಾದರೆ ಪ್ರತಿ ಮಂಗಳವಾರ ಮನೆ ದೇವರಿಗೆ ನೀವು ದೀಪವನ್ನು ಹಚ್ಚಬಹುದು. ಅಥವಾ ಹನುಮಾನ್ ಚಾಲೀಸನ್ನು ನೀವು ಪಠಣೆ ಮಾಡ್ಬೋದು. ಇದು ನಿಮ್ಮ ಸುತ್ತ ಇರುವಂತಹ ಒಂದು ರಕ್ಷಣೆ ಕವಚ ಏನಿದೆ ಅಲ್ವಾ, ಪ್ರೊಟೆಕ್ಷನ್ ಲೇಯರ್, ಅದನ್ನು ಜಾಸ್ತಿ ಮಾಡೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಸಿದ್ಧ ಅಥವಾ ಜೈ ಬಜರಂಗಬಲಿ ಅಂತ ನೀವು ಟೈಪ್ ಮಾಡ್ಬೋದು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೂ ಕೂಡ ಶೇರ್ ಮಾಡಬಹುದು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇನ್ನಷ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸನ್ನು ನೀವು ನೋಡೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ, ಆಕಾಶಿಕ್ ರೀಡಿಂಗ್ ಬೇಕಾಗಿರ್ಬೋದು, ಟ್ಯಾರೋ ರೀಡಿಂಗ್ ಬೇಕಾಗಿರ್ಬೋದು, ಅಥವಾ ಒಂದು ನಿಮಗಾಗಿಯೇ ಮಾಡಿರುವಂಥ ಕಸ್ಟಮೈಸ್ಡ್ ಕ್ರಿಸ್ಟಲ್ ಬ್ರೇಸ್ಲೆಟ್ ಬೇಕಾಗಿರಬಹುದು, ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮನಸ್ಸಿಗೆ ತುಂಬ ನೋವಾಗ್ತಿದೆ, ಏನೋ ಒಂದು ಯೋಚನೆ ಕಾಡ್ತಿದೆ, ಅಥವಾ ಒಂದು ದೈಹಿಕವಾಗಿ ಕಾಯಿಲೆಗಳು ತುಂಬ ಕಾಡ್ತಿದೆ ಅನ್ನೋದಕ್ಕೆ ಕಾರಣ ಎಲ್ಲನೂ ನಮ್ಮ ಒಂದು 7 ಚಕ್ರಗಳಲ್ಲಿ ಇರುತ್ತೆ. ಚಕ್ರ ಬ್ಯಾಲೆನ್ಸಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಮಾನಸಿಕ ನೆಮ್ಮದಿಗಾಗಿ, ಒಂದು ದೈಹಿಕ ಆರೋಗ್ಯಕ್ಕಾಗಿ ನಿಮ್ಮ ಔರಾ ಪ್ರೊಟೆಕ್ಷನ್ ಅನ್ನೋದು ಬೇಕಾಗುತ್ತೆ. ಈ ಒಂದು ಔರಾ ಪ್ರೊಟೆಕ್ಷನ್ ಅನ್ನೋದು ಏನಿದೆ ಅಲ್ವಾ, ಅಥವಾ ಒಂದು ಕ್ಲೆನ್ಸಿಂಗ್ ಅನ್ನೋದು ನಮ್ಮ ಕಡೆಯಿಂದ ನಾವು ಮಾಡಿಕೊಡ್ತೇವೆ. ಇದನ್ನು 2 ವಿಧಾನದಲ್ಲಿ ಮಾಡ್ಬೋದು. ಒಂದು ಪ್ರಾಣಿಕ್ ಹೀಲಿಂಗಲ್ಲಾಗಿರ್ಬೋದು, ಅಥವಾ ಒಂದು ಕ್ರಿಸ್ಟಲ್ ಹೀಲಿಂಗ್ ಅಂತ ಏನು ಹೇಳ್ತೀವಿ, ಇದು 2 ಒಂದು ವಿಧಾನದಲ್ಲಿ ಕೂಡ ನಿಮ್ಮ ಒಂದು ಔರಾನ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ಕೊಡ್ತೇವೆ. ಯಾವೆಲ್ಲ ಒಂದು ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದೆ ಅದನ್ನು ಸ್ಕ್ಯಾನ್ ಮಾಡೋ ಮೂಲಕ ನೋಡಿ, ಅದನ್ನು ಡಿಪ್ಲೀಟ್ ಆಗಿದೆಯಾ ಅಥವಾ ಬಲ್ಚ್ ಆಗಿದೆಯಾ ನೋಡಿ ಅದನ್ನು ಸರಿ ಮಾಡಿ ಚಕ್ರ ಬ್ಯಾಲೆನ್ಸಿಂಗನ್ನು ಕೂಡ ಮಾಡಿಕೊಡ್ತೇವೆ. ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ರಿಪೀಟೆಡ್ ಆಗಿ ಪ್ರಾಬ್ಲಮ್ಸ್ ಬರ್ತಾ ಇದೆ, ಏನು ಮಾಡಿದ್ರೂ ಸರಿ ಹೋಗ್ತಾ ಇಲ್ಲ, ಅದು ಹಣಕಾಸಿಗಾಗಿರ್ಬೋದು, ಸಂಬಂಧದ ವಿಷಯದಲ್ಲಾಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಪದೇ ಪದೇ ರಿಪೀಟೆಡ್ ಆಗಿ ಪ್ರಾಬ್ಲಮ್ಸ್ ಬರ್ತಾ ಇದೆ, ಒಂದೇ ಪ್ಯಾಟ್ರನ್ ಆಗಿದೆ ಅನ್ನೋದಾದರೆ ಅದು ಆಕಾಶಿಕ್ಗೆ ಬರುತ್ತೆ. ಆಕಾಶಿಕ್ ರೀಡಿಂಗ್ ಮಾಡೋ ಮೂಲಕ, ಆಕಾಶಿಕ್ ಹೀಲಿಂಗ್ ತಗೊಳ್ಳೋ ಮೂಲಕ ಈ ಒಂದು ತೊಂದರೆಗಳನ್ನು ನೀವು ತಪ್ಪಿಸ್ಕೋಬೋದಾಗಿರುತ್ತೆ. ಖಂಡಿತ ಪ್ರಯತ್ನ ಮಾಡಿ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.